ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನೋಡಿ, ಇದು ವಿಜ್ಞಾನ ಪಾರ್ಟ್ 2 ಆಗಿರುತ್ತೆ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಪಾರ್ಟ್ 1 ಎಷ್ಟು ಇಂಪಾರ್ಟೆಂಟು, ಪಾರ್ಟ್ 2 ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದರಲ್ಲಿ ಇರೋ ಟಿಪ್ಸ್ಗಿಂತ ಇದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಟಿಪ್ಸು ಮತ್ತು ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ವಿಜ್ಞಾನ ಪಾಸ್ ಆಗಲಿಕ್ಕೆ ಕಂಪ್ಲೀಟ್ ಪ್ಯಾಕೇಜ್ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಜಸ್ಟ್ ಮಾಡಲ್ ಪೇಪರ್ ಇಟ್ಕೊಂಡು ರಿಪೀಟೆಡ್ ಕ್ವಶನ್ಸ್ ಮಾತ್ರ ಹೇಳಿದ್ದೀನಿ. ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ಡಯಾಗ್ರಾಮ್ಸಿಂದ ಹಿಡಿದು ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋಗೆ ಹೋಗೋಕ್ಕೂ ಮುಂಚೆ ನಿಮಗೊಂದು ಏನಂತಂದರೆ, ನೀವು ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಎಲ್ಲ ಥರದ ಅಪ್ಡೇಟ್ಸ್, ನಾನು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಮೊದಲು ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ಈಗ ಥರ್ಡ್ ಎಕ್ಸಾಮ್ ಆದಮೇಲೆ ಮತ್ತೆ ನಿಮಗೆ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗೋಕ್ಕೆ ಆಲ್ರೆಡಿ 6 ತಿಂಗಳು ಕಳೆದೋಗ್ಬಿಡುತ್ತೆ. ಇನ್ನೇನು ಕಾಲೇಜು, ಅವೆಲ್ಲ ಡೀಟೇಲ್ಸ್ನ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಯಾವುದೇ ಥರದ ಡೌಟ್ಸ್ ಇಲ್ದಂಗೆ ಕ್ಲಿಯರಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಟೈಮ್ ಟು ಟೈಮ್. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಯಾರು ಥರ್ಡ್ ಎಕ್ಸಾಮ್ ಬರೀತಾರೋ ಅವ್ರಿಗೆ. ವಿತೌಟ್ ಎನಿ ಲೇಟ್, Let's get started. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಚಿತ್ರಗಳು ತುಂಬ ಇಂಪಾರ್ಟೆಂಟ್. ಹೈಯೆಸ್ಟ್ ಮಾರ್ಕ್ಸ್ ಬರೋ ಚಿತ್ರಗಳಿದ್ದಾನೆ. 14ರಿಂದ 16 ಮಾರ್ಕ್ಸ್ನ ನೀವು ವಿಜ್ಞಾನದಲ್ಲಿ, ಎಕ್ಸ್ಪೆಷಲಿ ವಿಜ್ಞಾನದಲ್ಲಿ ಚಿತ್ರಗಳಲ್ಲೇ ನೀವು ಆನ್ಸರ್ನ ಮಾರ್ಕ್ಸ್ ಪಡ್ಕೋಬೋದಾಗಿರುತ್ತೆ. ಬರೀ ಚಿತ್ರಗಳು ಹಾಕಿದ್ರೆ ನಿಮ್ಗೆ ಮಾರ್ಕ್ಸ್ ಕೊಡೋದಿಲ್ಲ ವಿಜ್ಞಾನದಲ್ಲಿ. ಅದಕ್ಕೆ ಲೇಬಲಿಂಗ್ ಮಾಡಬೇಕು, ಅಂದರೆ ಹೆಸರನ್ನ ಗುರುತಿಸ್ಬೇಕು. ಗುರುತಿಸಿದಾಗ ಮಾತ್ರನೇ ಅದಕ್ಕೆ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. ಅಷ್ಟು ಮಾರ್ಕ್ಸ್ ಕಂಪ್ಲೀಟಾಗಿ ನಿಮ್ಗೆ ಕೊಡೋಕ್ಕಾಗುತ್ತೆ. ಅದರಿಂದ 14ರಿಂದ 16 ಮಾರ್ಕ್ಸ್ ನಿಮ್ಗೆ ಬೇಕು ಅಂತಂದರೆ, ನಿಮ್ಮ ಪ್ಯಾಕೆಟಲ್ಲಿ ಇರಬೇಕು ಅಂತಂದರೆ ನೀವು ಮಾಡಬೇಕಾದ ಫಸ್ಟ್ ಕೆಲಸ ಇದೆ ನೋಡಿ. ಇದು ನಿಮಗೆ ಡೈಲಿ ವರ್ಕ್ ಇದ್ದಾಗೆ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿದಿನ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ವಿಜ್ಞಾನದಲ್ಲಿ ಭೌತಶಾಸ್ತ್ರ, ಜೀವಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರದಲ್ಲಿ ಬರೋ ಎಲ್ಲ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಚಿತ್ರಗಳಿಗೋಸ್ಕರ ನಾನು ಸಜೆಸ್ಟ್ ಮಾಡೋ ಬುಕ್ ಬಂದು, ನಿಮಗೆ ಎಲ್ಲ ಶಾಲೆಗಳಲ್ಲೂ ಕೂಡ ನಿಮಗೆ ಕೊಟ್ಟಿರ್ತಾರೆ ಏನಂತ, ಒಂದು ಸ್ಟಡಿ ಮೆಟೀರಿಯಲ್ ಅಂತ. ಆ ಮೆಟೀರಿಯಲಲ್ಲಿ ನಿಮಗೆ ಎಲ್ಲ ಚಿತ್ರಗಳಲ್ಲೂ ಎಲ್ಲ ಭಾಗದಲ್ಲಿ ಬರೋಂಥ ಎಲ್ಲ ಚಿತ್ರಗಳನ್ನು ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಚಿತ್ರಗಳನ್ನು ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ. KSE ಬೋರ್ಡೇ ರಿಲೀಸ್ ಮಾಡಿದೆ ಏನಂತ, ಡಿಫ್ರೆನ್ಸ್ ಬಿಟ್ವೀನ್ ವ್ಯತ್ಯಾಸಗಳು, ಆಮೇಲೆ ರಿಪೀಟೆಡ್ ಕ್ವಶನ್ಸ್ ಏನಾದರೂ ಕೇಳೋ ಥರ ಇದ್ದರೆ, ಮತ್ತು ಇನ್ನೊಂದು ವಿಚಿತ್ರಗಳು. ಈ ಚಿತ್ರಗಳನ್ನ ತುಂಬ ಇಂಪಾರ್ಟೆಂಟಾಗಿ ಮೆನ್ಷನ್ ಮಾಡೋರೆ. ಪ್ರತಿ ಚಿತ್ರಗಳು ಕೂಡ ಮೆನ್ಷನ್ ಮಾಡಿರ್ತಾರೆ ಆ ಒಂದು ಪುಸ್ತಕದಲ್ಲಿ. ಅದರಲ್ಲಿರೋ ಪ್ರತಿ ಚಿತ್ರ ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನಿಮ್ಗೆ 16 ಮಾರ್ಕ್ಸ್ ಬೇಕು ಅಂದರೆ 16 ಮಾರ್ಕ್ಸ್ ನೀವು ಅದ್ರಲ್ಲಿ ತೊಗೊಂಡ್ರೆ ಇನ್ನು ಮಿಕ್ಕಿರೋವೆಷ್ಟು 12 ಮಾರ್ಕ್ಸ್. 12 ಮಾರ್ಕ್ಸ್ ಯಾರಲ್ಲಿ ತೊಗೊಳ್ಬೇಕು ಹೇಳಿ? ಇಷ್ಟೊತ್ತು ಹೇಳಿದ್ನಲ್ಲ, 4 ಮಾರ್ಕ್ಸ್ ಹೇಳಿದೆ, 3 ಮಾರ್ಕ್ಸ್ ಹೇಳಿದೆ, ಎಲ್ಲ ಊರಲ್ಲೂ ತಗೋಬೋದು ನೀವು ಆರಾಮಾಗಿ. 20 ಮಾರ್ಕ್ಸ್ ಕೂಡ ತಗೋಬೋದು. 20 ಪ್ಲಸ್ ಇದೊಂದು 16 ಎಷ್ಟು 30 ಹತ್ತತ್ರ ತಗೋಬೋದು ನೀವು. ನೋಡಿ, 36 ಮಾರ್ಕ್ಸ್ ಗ್ರ್ಯಾಂಡ್ ಸಕ್ಸಸ್ ನೀವು. ಅರ್ಥ ಆಯ್ತಾ? ಅಷ್ಟು ಈಸಿ ವಿಜ್ಞಾನ. ಅದಕ್ಕಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಟಿಪ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಡಯಾಗ್ರಾಮ್ಸ್ ಆಯಿತಾ? ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಮತ್ತೆ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ನೋಡಿ, ರಸಾಯನಶಾಸ್ತ್ರದಲ್ಲಿ ಫಸ್ಟು ಕಮಟುವಿಕೆ, ನಶಿಸುವಿಕೆ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್. ಅದು ಪಕ್ಕಾ ಪ್ರಾಕ್ಟೀಸ್ ಮಾಡಿಬಿಡಿ. 2 ಪಾಯಿಂಟ್ಸು, ಒಂದು 2 ಮಾರ್ಕ್ಸು, 4 ಮಾರ್ಕ್ಸ್ ಟೋಟಲಾಗಿ. ನೆಕ್ಸ್ಟು ವ್ಯತ್ಯಾಸಗಳು ಬಂದು 2 ಕ್ವಶನ್ ಕೇಳ್ತಾರೆ, 3 ಕ್ವಶನ್ ಕೇಳ್ತಾರೆ. ಒಂದಂತೂ ಕೇಳೋಕ್ಕೆ ಚಾನ್ಸ್ ಇಲ್ಲ, 2 ಪಕ್ಕಾ ಕೇಳ್ತಾರೆ. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಅಂದರು ನಿಮಗೆ ಟೋಟಲ್ 5ರಿಂದ 6 ಮಾರ್ಕ್ಸು ವ್ಯತ್ಯಾಸಗಳಲ್ಲಿ ಬರುತ್ತೆ. ಇದೊಂದು 4 ಮಾರ್ಕ್ಸ್ ಬರುತ್ತೆ ಕಮಟುವಿಕೆ, ನಶಿಸುವಿಕೆ. ಇಲ್ಲೇ 10 ಮಾರ್ಕ್ಸ್ ಆಗುತ್ತೆ ಭೌತಶಾಸ್ತ್ರದ ಬಗ್ಗೆ. ಎಷ್ಟು ನೀವು ಇದರಲ್ಲಿ ಅದು ರಸಾಯನಶಾಸ್ತ್ರದಲ್ಲಿ ಮಾತ್ರನೇ. ಅರ್ಥ ಆಯ್ತಾ? ನೆಕ್ಸ್ಟ್ ಜೀವಶಾಸ್ತ್ರ ನೋಡಿ. ಜೀವಶಾಸ್ತ್ರದಲ್ಲಿ ನಿಮಗೆ ಫಸ್ಟ್ ಕ್ವಶನ್ ಜಠರದಲ್ಲಿ ನಡೆಯುವ ಕ್ರಿಯೆ. ಈ ಜಠರದಲ್ಲಿ ನಡೆಯುವ ಕ್ರಿಯೆ ಅಂದರೆ ನೀವು ಯಾವ ರೀತಿ ನಡೆಯುತ್ತದೆ, ಯಾವ್ಯಾವ ಒಂದು HCl ಆ್ಯಸಿಡ್ ಉತ್ಪತ್ತಿ ಆಗುತ್ತೆ, ಪೆಪ್ಸಿನ್ ಏನು ಮಾಡುತ್ತೆ, ಈ ಥರದ ಎಲ್ಲ ಒಂದು ಡೀಟೇಲ್ದಾಗ ಬರೆದುಬಿಟ್ಟು ಅದಕ್ಕೆ ಡೀಟೇಲಾಗಿ ಬರೆದಿದ್ದಕ್ಕೆ ನಿಮ್ಗೆ 3 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಫ್ಲೋ ಚಾರ್ಟ್ ಅಂದರೆ ಅದು ಗ್ಲೂಕೋಸು ಪೈರವೇಟಾಗಿ ಕನ್ವರ್ಟ್ ಆಗುತ್ತೆ ನೋಡಿ. ಚಾರ್ಟ್ ನಿಮ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟವ್ರೆ. ಆ ಒಂದು ಚಾರ್ಟ್ನ ಕಂಪಲ್ಸರಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಆ ಚಾರ್ಟ್ ಕೊಡೋ ಚಾನ್ಸ್ ತುಂಬಾ ಇದೆ. ನೆಕ್ಸ್ಟ್ ಬಂದು ಸಂತಾನೋತ್ಪತ್ತಿ ಪ್ರಶ್ನೆ ಬಂದುಬಿಟ್ಟು ಅದು ನಿಮಗೆ ಪಾರ್ಟ್ 2 ಅಂದರೆ ವಿಜ್ಞಾನ ಪಾರ್ಟ್ 2 ಅಲ್ಲಿ ಸಿಗ್ತಾ ಹೋಗುತ್ತೆ ಆ ಒಂದು ಪ್ರಶ್ನೆ. ಆ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್. 4 ಮಾರ್ಕ್ಸ್ನ ಪ್ರಶ್ನೆ ಆಗಿರುತ್ತೆ. ಅದು ನೀಟಾಗಿ ಕಂಪ್ಲೀಟಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ವಿಜ್ಞಾನನ ಅರ್ಥ ಮಾಡ್ಕೋಬೇಕಾಗ್ತಾಯ್ತಾ? ನೀವು ವಿಜ್ಞಾನ ಅರ್ಥ ಮಾಡ್ಕೊಂಡು ಹೋದಾಗೆ ನಿಮ್ಗೆ ಆನ್ಸರ್ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಗಟ್ಟಿ ಹೊಡೆದ್ರೆ ಆನ್ಸರ್ ಬರೋಕ್ಕೆ ಚಾನ್ಸ್ ಇಲ್ಲ. ಅದನ್ನ ಸಂತಾನೋತ್ಪತ್ತಿ ಕಾಮನಾಗಿ ನಡೆಯೋ ಒಂದು ಕ್ರಿಯೆ ತಾನೆ, ಅದನ್ನು ಅರ್ಥ ಮಾಡ್ಕೊಂಡು ಅದನ್ನ ಬರೀರಿ ಅಷ್ಟೇ. ಇದು ಭೌತಶಾಸ್ತ್ರ ಅಂತ ಕೇಳಿದ್ರೆ, ಭೌತಶಾಸ್ತ್ರ ನಾವೊಂದು ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ತಿಳಿಸಿದ್ದೀನಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಭೌತಶಾಸ್ತ್ರದಲ್ಲಿ ಬರೋ ಎಲ್ಲ ಕ್ವಶನ್ಸ್ನು ಪಾರ್ಟ್ 1 ವೀಡಿಯೋದಲ್ಲಿ ವಿಜ್ಞಾನ 1 ಡೇ ಚಾಲೆಂಜ್ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಆ ವಿಡಿಯೋ ನಮ್ಮ ಚಾನಲಲ್ಲಿ ಅವೈಲಬಲ್ ಇದೆ. ಅದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮಗೆ ಅದರಲ್ಲಿ ಭೌತಶಾಸ್ತ್ರ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಜೀವಶಾಸ್ತ್ರದ ಇಂಪಾರ್ಟೆಂಟ್ ಕ್ವಶನ್ಸು ಹೇಳಿದ್ದೀನಿ, ರಾಸಾಯನಶಾಸ್ತ್ರದಲ್ಲಿರೋ ಕ್ವಶನ್ಸು ಹೇಳಿದ್ದೀನಿ. ಅದರಲ್ಲಿ ಭೌತಶಾಸ್ತ್ರಕ್ಕೆ ಅಷ್ಟು ಸಾಕು, ಆ ವಿಡಿಯೋನೇ ಸಾಕಾಗಿರುತ್ತೆ. ಅರ್ಥ ಆಯ್ತಾ?
ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಸ್ಕೋರಿಂಗ್ ಪಾರ್ಟ್ ಬಂದು MCQs. ಈ MCQs ತುಂಬಾ ಸ್ಕೋರ್ ಮಾಡ್ಕೊ 8 ಕ್ವಶನ್ಸ್ 8 ಮಾರ್ಕ್ಸ್ ಬರ್ತಾವೆ ನಿಮಗೆ. ಇದು ವಿಜ್ಞಾನದಲ್ಲಿ ಭಾಗ ಮಾಡ್ತಾರೆ. ಏನು ಭೌತಶಾಸ್ತ್ರಕ್ಕೆ ಇಷ್ಟು ಅಂತ ಎಲ್ಲ ಒಂದು ವಿಭಾಗಕ್ಕೂ ಸ್ವಲ್ಪ ಭಾಗ ಮಾಡ್ತಾ ಇರ್ತಾಯ್ತಾ. MCQs ಟೆಕ್ಸ್ಟ್ ಬುಕ್ ಮಧ್ಯದಲ್ಲಿ ಕೇಳ್ತಾರೆ ಬ್ರೋ, ಯಾವ ಥರ ನಾವು ಆನ್ಸರ್ ಮಾಡಬೇಕು, ನಮಗೆ ಓದಿರೋದೇ ಅರ್ಧಂಬರ್ಧ ಓದಿರ್ತೀವಿ ಇಂಪಾರ್ಟೆಂಟ್ ಕ್ವಶನ್ಸ್ನ, ಹೆಂಗೆ ಆನ್ಸರ್ ಮಾಡೋದು ಅಂದರೆ ತುಂಬ ಸಿಂಪಲ್ ಟ್ರಿಕ್ಕು. ನಿಮಗೆ ಒಂದು 2-3 ಟ್ರಿಕ್ಸ್ ಇದ್ದಾವೆ, ಈಸಿ ಟ್ರಿಕ್ಸು. ಫಸ್ಟ್ ಟ್ರಿಕ್ ಬಂದು ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ವೆಯ್ಟ್ ಮಾಡಿ. ನೀವು MCQsನ ಯಾವುದೇ ಕಾರಣಕ್ಕೂ ಫಸ್ಟೇ ಬರೆಯೋಕ್ಕೆ ಹೋಗ್ಬೇಡಿ. ಆನ್ಸರ್ ಶೀಟಲ್ಲಿ ಅದು ಯಾವ ಮೈನೋ ಆ ಮೈನ ಹಾಕ್ಬಿಟ್ಟು ಬರೆಯೋಕ್ಕೆ ಹೋಗ್ಬೇಡಿ. ಹಾಕಿ ಮೈನ್ ಹಾಕಿ ಕ್ವಶನ್ ನಂಬರ್ ಹಾಕಿ ಗ್ಯಾಪ್ ಬಿಟ್ಟಿರಿ ಅಷ್ಟೇ. ಗ್ಯಾಪ್ ಬಿಡಬೇಕು ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ಕಾಪಿ ಸಿಗ್ಬೋದು, ಸಿಗದೇ ಇರ್ಬೋದು. ಸಿಕ್ಕಿದ್ರೆ ಆನ್ಸರ್ಸ್ ನಿಲ್ಲಿಸ್ಬಿಡಿ. ಸಿಕ್ಕಿಲ್ಲ ಅಂದರೆ ಅದಕ್ಕೆ ಇನ್ನೊಂದು ಟ್ರಿಕ್ಕು, ಎಲ್ಲದಕ್ಕೂ ಒಂದೇ ಆಪ್ಷನ್ನೇ ಬರೀರಿ. ಫಸ್ಟ್ ಕ್ವಶನ್ಗೆ ಏನು ಆಪ್ಷನ್ ಬಿಡ್ದಿರ್ತಾರೆ ಎಲ್ಲ ಕ್ವಶನ್ಗೆ ಅದೇ ಆಪ್ಷನ್ ಬರೀರಿ. ಯಾಕಂದರೆ ನೀವು 8 ಕ್ವಶನಲ್ಲಿ ಒಂದು 3 ಅಥವಾ 4 ಕ್ವಶನ್ ರೈಟ್ ಆಗೋ ಚಾನ್ಸ್ ತುಂಬ ಇದೆ. ಫಸ್ಟ್ ಟ್ರಿಕ್ ಏನು ಹೇಳಿ, ಕಾಪಿ ಹೊಡಿ. ಅಂದರೆ ಕಾಪಿ ಸಿಕ್ಕಿದ್ರೆ ಬರೀ ಅಂಥದ್ದು. ಅದಾಯ್ತಾ? ನೀವು ಹೆಂಗಿದ್ರು ಮಾಡ್ತೀರಿ, ಇಲ್ಲ ಅಂತೇನಿಲ್ಲ. ನೆಕ್ಸ್ಟ್ ಅದಾಗಿಲ್ಲ, ವರ್ಕೌಟ್ ಆಗಿಲ್ಲ ಅಂದರೆ ನೀವು ಎಲ್ಲದಕ್ಕೂ ಒಂದೇ ಆಪ್ಷನ್ ಬರೀರಿ. ನೆನ್ಬಿಟ್ಕೊಳ್ಳಿ, ಎಲ್ಲದಕ್ಕೂ ಒಂದೇ ಆಪ್ಷನ್ ಬರೀರಿ. ನೀವು ಗೊತ್ತಿತ್ತು ಅಂತ ಕನ್ಫರ್ಮ್ ಇದ್ದರೆ ಮಾತ್ರ ಆನ್ಸರ್ ಬರೆಯೋಕ್ಕೆ ಹೋಗಿ ಫಸ್ಟ್ಗೆ. ಲಾಸ್ಟ್ವರೆಗೂ ಖಾಲಿನೇ ಬಿಟ್ಟಿರಬೇಕು. ಅರ್ಥ ಆಯ್ತಾ? ಇಷ್ಟು ಈ ಒಂದು MCQsನ ಟ್ರಿಕ್ಕು. ಇದು ತುಂಬ ಸ್ಕೋರಿಂಗ್ ಆಗಿರುತ್ತೆ. 8 ಮಾರ್ಕ್ಸ್ ಇರುತ್ತೆ. 8 ಮಾರ್ಕ್ಸಲ್ಲಿ ನೀವು ಮಿನಿಮಮ್ 4 ಮಾರ್ಕ್ಸಲ್ಲಿ ಆರಾಮಾಗಿ ತೊಗೋಬೋದು. ಈಗ ಕಂಪ್ಲೀಟ್ ಸಮ್ಮರಿ ನೋಡ್ತಾ ಹೋದರೆ ನಿಮ್ಗೆ 14 ಮಾರ್ಕ್ಸ್ ಡಯಾಗ್ರಾಮ್ಸ್ ಚಿತ್ರಗಳಲ್ಲಿ ಬಂದರೆ 3 ಭಾಗ ಇದ್ದಾವೆ: ಭೌತಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರ. ಇಷ್ಟರಲ್ಲಿ 3 ಅಥವಾ ಎಷ್ಟೊಂದು ಒಟ್ಟು 10 ಮಾರ್ಕ್ಸ್ ತೊಗೋಬೋದು ನೀವು ಆರಾಮಾಗಿ. ನೆಕ್ಸ್ಟು ಈ MCQs, ಅದರಲ್ಲಿ ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ತೊಗೋಬೋದು. ಎಷ್ಟಾಯಿತು? 12ರಿಂದ 11 ಮಾರ್ಕ್ಸ್ ಆಯಿತು. ಇದೊಂದು 14 ಮಾರ್ಕ್ಸ್ ಆಯಿತು. ಎಲ್ಲ ಟೋಟಲ್ ಎಷ್ಟಾದರೂ ನೋಡಿ ಲೆಕ್ಕಾಕಿ, 26 ಮಾರ್ಕ್ಸ್ ಹತ್ತತ್ರ ಆಗುತ್ತೆ. ಇನ್ನೊಂದು 2 ಮಾರ್ಕ್ಸ್ ಬೇಕು ನಿಮ್ಗೆ. 2 ಮಾರ್ಕ್ಸ್ ಅಲ್ಲೋ ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ಅಕಸ್ಮಾತ್ ನೀವು ಆಗಿಲ್ಲ ಅಂದರೂ ಕೂಡ 25 ಬಂದರೂ ಕೂಡ 24 ಬಂದರೂ ಕೂಡ ಅವರೇ ನೀವು ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ. ನೀವು ಆನ್ಸರ್ ಶೀಟ್ನ ಎಲ್ಲೂ ಚಿತ್ತು ಕಾಟಿಲ್ದೇ ನೀವು ಬರೀರಿ. ಮತ್ತು ಗ್ಯಾಪ್ ಬಿಡೋಕ್ಕೆ ಹೋಗ್ಬೇಡಿ ಎಲ್ಲೂ. ನಿಮ್ಗೆ ಯಾವ ಕ್ವಶನ್ ಗೊತ್ತೋ, ಲಾಸ್ಟ್ ಮೇನ್ ಕ್ವಶನ್ ಗೊತ್ತಾ, ಅದೇ ಮೈನ್ ಹಾಕ್ಬಿಟ್ಟು ಫಸ್ಟ್ ಪೇಜಲ್ಲೇ ಬೇಕಾದ್ರೆ ಬರೀರಿ. ಯಾಕಂದರೆ ಇದು ಗ್ಯಾಪ್ ಬಿಟ್ಟು ಬರೆಯೋದ್ರಿಂದ ವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗೋದಿಲ್ಲ. ವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗಿಲ್ಲ ನೀವು ಮಾರ್ಕ್ಸ್ ಬರೋದಿಲ್ಲ. ನೀವು ಫಸ್ಟ್ ಮಾಡ್ಬೇಕಾದ ಕೆಲಸ ವ್ಯಾಲ್ಯೂಯೇಟರ್ ಇಂಪ್ರೆಸ್ ಮಾಡ್ಬೇಕಂದ್ರೆ ಎಕ್ಸಾಮ್ ಅವರು ವ್ಯಾಲ್ಯೂಯೇಷನ್ ಮಾಡ್ತಿರ್ತಾರಲ್ವ ಪೇಪರ್ನ, ಅವ್ರು ಫಸ್ಟ್ ಇಂಪ್ರೆಸ್ ಆಗಬೇಕು. ನಿಮ್ಮ ಪೇಪರ್ ನೋಡ್ಬಿಟ್ಟೆ ಚೆನ್ನಾಗಿ ಬರೋದು ನಂಗೆ ಗೊತ್ತು ಅನ್ನೋ ಥರ ಅವ್ರಿಗೆ ಇಂಪ್ರೆಸ್ ಆಗಬೇಕು ಫಸ್ಟು. ಅದಾಗಿದ ತಕ್ಷಣ ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಗೈನ್ ಆಗ್ತಾ ಹೋಗ್ತಾ ಇರ್ತಾಯ್ತಾ. ಇಷ್ಟಾಗಿತ್ತು ನೋಡಿ ಕಂಪ್ಲೀಟ್ ಪ್ಯಾಕೇಜ್. ಸೈನ್ಸ್ ಬಂದುಬಿಟ್ಟು ಈ ವಿಜ್ಞಾನ, ನೀವು ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ವರ್ಕ್ ಮಾಡಿ ಒನ್ ಡೇ ಚಾಲೆಂಜ್ ತಗೊಳ್ಳಿದ್ದನ್ನು. ಮತ್ತು ಡಯಾಗ್ರಾಮ್ಸನ್ನ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಲೇಬ್ಲಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಲೇಬ್ಲಿಂಗ್ ಇದ್ರೇ ನೀವು ಮಾರ್ಕ್ಸ್ ಬರೋದು. ಇವೆಲ್ಲ ತಲೆಯಲ್ಲಿ ಇಟ್ಕೊಂಡು ಆರಾಮಾಗಿ ವರ್ಕ್ ಮಾಡಿ ನೀವು ವಿಜ್ಞಾನ ಪಾಸ್ ಆಗ್ತೀರಾ. ಎಲ್ಲ ಸಬ್ಜೆಕ್ಟು ಪಾಸಾಗಿ ಎಕ್ಸಾಮ್ ಥರಿನೂ ನೀವು ಆರಾಮಾಗಿ ಪಾಸ್ ಮಾಡ್ಕೊತೀರಾ. ನೆಕ್ಸ್ಟ್ ಫಸ್ಟ್ PU ಕೂಡ ಹೋಗ್ತೀರಾ. ಇವೆಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಸಿಗ್ತಾ ಹೋಗುತ್ತೆ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ. ಇದೊಂದು ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.